ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಇವತ್ತು ಓಪನ್ ಚಾನಲ್ ಫ್ಲೋದ್ ಮಾಡೋಣ. ದ ಸಬ್ ಕ್ರಿಟಿಕಲ್ ಫ್ಲೋ ದ ಪ್ರೌಡ್ ನಂಬರ್ ಈಸ್. ಸಬ್ ಕ್ರಿಟಿಕಲ್ ಫ್ಲೋದೊಳಗಡೆ ಪ್ರೌಡ್ ನಂಬರ್ ಏನಿರ್ತದ ಬರ್ಕೊಂಡ್ಬಿಡ್ರಿ. ಪ್ರೌಡ್ ನಂಬರ್ ಲೆಸ್ ದ್ಯಾನ್ 1 ಅಂದ್ರ ಸಬ್ ಕ್ರಿಟಿಕಲ್ ಫ್ಲೋ. ಪ್ರೌಡ್ ನಂಬರ್ ಗ್ರೇಟರ್ ದ್ಯಾನ್ 1 ಅಂದ್ರ ಸೂಪರ್ ಕ್ರಿಟಿಕಲ್ ಫ್ಲೋ. ಪ್ರೌಡ್ ನಂಬರ್ ಈಕ್ವಲ್ ಟು 1 ಅಂದ್ರ ಕ್ರಿಟಿಕಲ್ ಫ್ಲೋ. ರೈಟಾ? ಯಾವ್ದು ಆನ್ಸರ್? ಸಬ್ ಕ್ರಿಟಿಕಲ್ಗೆ ಲೆಸ್ ದ್ಯಾನ್ 1. ಓಕೆ, ಈಗ ನನಗೆ ಇದನ್ನ ಹೇಳ್ರಿ, ಸಬ್ ಕ್ರಿಟಿಕಲ್ ಒಳಗಡೆ ವೆಲಾಸಿಟಿ ಸಣ್ಣ ಇರ್ತದ, ಸೂಪರ್ ಕ್ರಿಟಿಕಲ್ ವೆಲಾಸಿಟಿ ಸಣ್ಣ ಇರ್ತದ? ನಾ ಡೆಪ್ತ್ ಹೇಳ್ತೀನಿ, ನೀವೇ ಹೇಳ್ರಿ. ಸಬ್ ಕ್ರಿಟಿಕಲ್ ಫ್ಲೋ ಅಂದ್ರ ಮೇಲೆ ನಮ್ದು ಇದು ಗ್ರಾಫ್ ಹಾಕಿದ್ವಲ್ಲ, ಹಿಂಗ ಈ ಗ್ರಾಫ್ ಒಳಗಡೆ ಇಲ್ಲಿ ಇರ್ತೈತಿ. ಅಂದ್ರೆ ಈ ಪಾಯಿಂಟ್ ಲಿಂದ ಮೇಲ್ಗಡೆ ಇತ್ತಂದ್ರೆ ಇವೆಲ್ಲ ಪಾಯಿಂಟ್ ನೀವು ಸಬ್ ಕ್ರಿಟಿಕಲ್ ಫ್ಲೋ. ಸಬ್ ಕ್ರಿಟಿಕಲ್ ಫ್ಲೋದು ಪಾಯಿಂಟ್ಗಳು ಜಾಸ್ತಿ ಇರ್ತಾವ ಅಂದ್ರೆ ವೆಲಾಸಿಟಿ ಜಾಸ್ತಿ ಇರ್ತೈತಿ. ನೋ, ಯಾವಾಗ್ಲೂ ನಿಮ್ಮ ಹಳೆ ಇದ್ರೊಳಗೆ ಹೇಳ್ತಿರ್ತಾರೆ ನೋಡಿ, ನೀರ್ ಶಾಂತ ಹರಿಯಕತ್ತೇವು ಅಂತಂದ್ರ ಡೆಪ್ತ್ ಬಾಳ ಐತಂತ ಅರ್ಥ ಅಂತ ಹೇಳ್ತಾರಿಲ್ಲ. ಕೆರಿಯೊಳಗ ನದಿಯೊಳಗ ನೀರ್ ಬಾಳ ಸಣ್ಣ ಹರಿಯಕತ್ತೇವ ಅಂದ್ರ ಡೆಪ್ತ್ ಬಾಳ ಇರ್ತೈತ್ರಿ, ಆಳ ಬಾಳ ಐತ್ರಿ, ಅದು ಒಟ್ಟ ಡಿಸ್ಟರ್ಬೆನ್ಸ್ ಇಲ್ಲಾರ್ದ ನೀರ್ ಹರಿಯಕತ್ತೈತಿ ಅಂತ ಹೇಳ್ತಾರ. ಅಕಸ್ಮಾತ್ ಆಗಿ ಅದು ಬರ್ರ ಅಂತ ಹರಿಯಕತ್ತಿದ್ದು ಜುಳು 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 ಸೌಂಡ್ ಮಾಡಕತ್ತಿತ್ತಂದ್ರ ಡೆಪ್ತ್ ಕಡಿಮೆ ಐತಿ ಅಂತ ಹೇಳ್ತಾರ. ಅರ್ಥಾಯ್ತಾ? ಇದರಿಂದ ನೀವು ನೆನ್ಪಿಟ್ಕೊಡ್ರಿ. ಹೆಂಗಂದ್ರ ಸಬ್ ಕ್ರಿಟಿಕಲ್ ಫ್ಲೋ ಅಂದ್ರ ಡೆಪ್ತ್ ಜಾಸ್ತಿ ಐತಿ ಮತ್ತೆ ವೆಲಾಸಿಟಿ ಕಡಿಮೆ ಐತಿ. ಸೂಪರ್ ಕ್ರಿಟಿಕಲ್ ಅಂತಂದ್ರ ಡೆಪ್ತ್ ಕಡಿಮೆ ಐತಿ, ವೆಲಾಸಿಟಿ ಜಾಸ್ತಿ ಐತಿ. ಓಕೆನಾ? ರೈಟ್. 12ನೇದು ಮೋಸ್ಟ್ ಎಕನಾಮಿಕಲ್ ಸರ್ಕ್ಯುಲರ್ ಚಾನಲ್ ಗಿವ್ಸ್. ಮೋಸ್ಟ್ ಎಕನಾಮಿಕಲ್ ಸರ್ಕ್ಯುಲರ್ ಚಾನಲ್ ಏನಿರ್ತದ ಅಂತ ಕೇಳಿದರು. ಬರ್ಕೊಡ್ರಿ. ಮೋಸ್ಟ್ ಎಕನಾಮಿಕಲ್ ಸರ್ಕ್ಯುಲರ್ ಚಾನಲ್ ಎರಡು ರೀತಿ ಬರ್ತಾವ. ಎರಡು ರೀತಿ ಬರ್ತದ. ಓಕೆನಾ? ಒಂದನೇದ್ದು ಡಿಸ್ಚಾರ್ಜ್ ಜಾಸ್ತಿ ಕೊಡಂಥದ್ದು, ಎರಡನೇದ್ದು ವೆಲಾಸಿಟಿ ಜಾಸ್ತಿ ಕೊಡಂಥದ್ದು. ಎರಡು ಕಂಡೀಷನ್ಸ್ ಅದಾವ. ಎದಕ್ಕ? ಮೋಸ್ಟ್ ಎಕನಾಮಿಕಲ್ಗೆ ಎರಡು ಕಂಡೀಷನ್ಸ್ ಅದಾವ. ನಿಮಗ ಡಿಸ್ಚಾರ್ಜ್ ಜಾಸ್ತಿ ಬೇಕಿತ್ತಂದ್ರ ಎಷ್ಟು ಹರಿಸ್ಬೇಕು ಅಂತಂದ್ರ 0.95 ಟೈಮ್ಸ್ ಆಫ್ 95% ಆಫ್ ಡಯಾಮೀಟರ್. 95% ಆಫ್ ಡಯಾಮೀಟರ್. ವೆಲಾಸಿಟಿ ಮ್ಯಾಕ್ಸಿಮಮ್ ಬೇಕಿತ್ತು ಅಂದ್ರ 84% ಆಫ್ 82 ಅನ 84 0.84 ಟೈಮ್ಸ್ ಆಫ್ ಡಯಾಮೀಟರ್. ಇಷ್ಟು ಹರಿಸ್ಬೇಕು. ಇಲ್ಲಿ ಅವ್ರು ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಕೇಳಿರೋದ್ರಿಂದ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ದ ಡೈಮೆನ್ಷನ್ ಆಫ್ ಅ ಚಜ್ಜಿ ಸಿ ಈಸ್. ಚಜ್ಜಿ ಗ ಡೈಮೆನ್ಷನ್ ಏನು ಅಂತ ಕೇಳಿದರು. ಬರ್ಕೊಡ್ರಿ. ವಿ ಇಸ್ ಈಕ್ವಲ್ ಟು ಸಿ ರೂಟ್ ಆರ್ ಎಸ್ ಅದ. ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ ಅದ. ಇದು ಮೀಟರ್ ಸ್ಕ್ವೇರ್, ಇದು ಮೀಟರ್. ದೇರ್ ಫೋರ್ ಆರ್ ಯೂನಿಟ್ ಮೀಟರ್ ಆಗ್ತದೆ. ಇದು ಮೀಟರ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ಸಿ, ಇದು ರೂಟ್ ಆಫ್ ಮೀಟರ್. ಎಸ್ ಗೆ ಯೂನಿಟ್ ಇಲ್ಲ. ದೇರ್ ಫೋರ್ ಇದಕ್ಕೆ ಏನಂತ ಬರಿಬೋದು? ಸಿ ಇಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎಸ್ ಇಂಟು ಎಮ್ ರೇಸ್ ಟು 1/2. ಹಾಗಾದ್ರೆ ಮ್ಯಾಲೆ ಹೊತ್ತಂದ್ರೆ ಏನಾಗ್ತ? ಎಮ್ 1 ಮೈನಸ್ 1/2 ಇಸ್ 1/2 ಡಿವೈಡೆಡ್ ಬೈ ಎಸ್. ದೇರ್ ಫೋರ್ ಎಲ್ ರೇಸ್ ಟು 1/2 ಡಿವೈಡೆಡ್ ಬೈ ಟಿ. ಇಷ್ಟು ಬರ್ತೈತಿ. ಯಾವ್ದು ಆಪ್ಷನ್ ಐತಿ? ಹೆಂಗ್ ಮಾಡೋದು? ಇದು ಹೋಲ್ ಬ್ರಾಕೆಟ್ ಹಾಕೇನಲ್ಲ, ಹೋಲ್ ಬ್ರಾಕೆಟ್ ಹಾಕೇನ. ನೀವು ಸಪ್ರೇಟ್ ಮಾಡಿದೆ ಅಂದ್ರೆ ಎಲ್ ಪವರ್ 1/2 ಆಗುತ್ತಾ, ಟಿ ಗ 1/2 ಕ್ಯಾನ್ಸಲ್ ಆಗಿ ಟಿ ಉಳಿತೈತಿ. therefore ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್. ಇನ್ ದ ಸ್ಟೆಪ್ ಮೆಥಡ್ಸ್ both direct and standard, the computations must proceed downstreams in critical flow, proceed upstream in subcritical flow, always proceed upstream, none of these. ಇದು 14th ನೋಡ್ರಿ. ಇದು ಹೆಂಗದ? ಚೆನ್ನಾಗದ ಕ್ವಶನ್. The calculation must proceed upstream in the subcritical flow and downstream in the supercritical flow to keep the error minimum. ಎರರ್ ಮಿನಿಮಮ್ ಆಗ್ಲಿಕ್ಕೋಸ್ಕರ ನಾವು ಏನ್ ಮಾಡಬೇಕು? ಅಪ್ಸ್ಟ್ರೀಮ್ ಇಂದ ಡೌನ್ ಸ್ಟ್ರೀಮ್ಗೆ ಹೋಗ್ಬೇಕು. ಬರ್ಕೊಡ್ರಿ. ಮುಂದೆ ಕೆಲವು ಪ್ರಾಬ್ಲಮ್ಸ್ ಬರ್ತಾವ. ಯಾವಾಗಲೂ
ಅಪ್ಸ್ಟ್ರೀಮ್ ಸಬ್ ಕ್ರಿಟಿಕಲ್ ಇಂದ ಡೌನ್ ಸ್ಟ್ರೀಮ್ ಸೂಪರ್ ಕ್ರಿಟಿಕಲ್ ಹೋಗ್ಬೇಕು. ಡೌನ್ ಸ್ಟ್ರೀಮ್ ಸೂಪರ್ ಕ್ರಿಟಿಕಲ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರ ಇದನ್ನ ನೆನ್ಪಿಟ್ಕೊಡ್ರಿ. ಹಿಂಗೊಂದು ನೀರ್ ಹರಿತಾ ಇತ್ತು, ಅದ್ರ ಮುಂದೆ ನಡ್ಬರ್ಕ್ ಏನಾದ್ರು ಒಂದು ಕೊಡ್ಡ ಇಟ್ರಿ ಅಂತ ತಿಳ್ಕೊಡ್ರಿ, ಅಥವಾ ಯಾವ್ದು ಕಾಂಕ್ರೀಟ್ ಬ್ಲಾಕ್ ಇಟ್ರಿ ಏನಕೈತಿ, ನೀರ್ ಹಿಂಗ್ ಬರ್ತೈತೆ, ಹಿಂಗ್ ಹರಿತೈತಿಲ್ಲ ಹಿಂಗ. ಓಕೆ, ಇದು ಯಾವ್ದು ಅಪ್ಸ್ಟ್ರೀಮ್ ಸೈಡ್ ಒಳಗೆ ಯಾವ್ದು ಸಬ್ ಕ್ರಿಟಿಕಲ್ ಸೂಪರ್ ಕ್ರಿಟಿಕಲ್? ಸಬ್ ಕ್ರಿಟಿಕಲ್. ಡೌನ್ ಸ್ಟ್ರೀಮ್ ಸೈಡ್ ಒಳಗ ಸೂಪರ್ ಕ್ರಿಟಿಕಲ್. ಇದು ನೆನ್ಪಿಟ್ಕೊಡ್ರಿ, ಇದಕ್ಕೆ ಸ್ಟೆಪ್ ಮೆಥಡ್ ಅಂತಾರೆ. ರೈಟ್. ನೆಕ್ಸ್ಟ್, the losses in open channel flow vary as proportional to. Losses in open channel flow vary as v square. ಅಂತ ಹೇಳ್ಬೋದು. ಓಕೆ, ಹೆಂಗಂತ ನೀವು ಬೇಕಾದ್ರೆ ಪ್ರೂವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ಒಂದು ಚಾನಲ್ ಇತ್ತು ಅಂತ ತಿಳ್ಕೊಡ್ರಿ. ಈ ಚಾನಲ್ ಒಳಗಡೆ ಸೆಕ್ಷನ್ 1 ತಗೊಳ್ತೀನಿ, ಈ ಸೆಕ್ಷನ್ 2 ತಗೊಳ್ತೀನಿ. ಇಲ್ಲಿ ಎಂಟ್ರಿ ಆಗ್ತದೆ ಲಿಕ್ವಿಡ್, ಈ ಕಡೆ ಎಕ್ಸಿಟ್ ಆಗತ್ತದ. ನೀವೇನಾದರೂ ಬರ್ನಾಲಸ್ ಇಕ್ವೇಶನ್ ಬರೆದ್ರೆ ಏನು ಬರೀತೀರಿ? P1 by rho g plus V1 square by 2g plus Z1 is equal to P2 by rho g plus V2 square by 2g plus HL ಬರೆಯಬೇಕು, Z2 plus HL ಬರೆಯಬೇಕು ಇಲ್ಲಿ, ಬಿಕಾಸ್ ಲಾಸ್ ಅಂತ ಆಗ್ತದ ರಿಯಲ್ ಫ್ಲೂಯಿಡ್, ಇದು ಐಡಿಯಲ್ ಫ್ಲೂಯಿಡ್ ಅಲ್ಲ. HL ಬರದೆ. ಈಗ ಓಪನ್ ಚಾನಲ್ ಫ್ಲೋ ಅಂದ ತಕ್ಷಣ ನೀವೇನು ಮಾಡಬೇಕು? ಪ್ರೆಷರ್ನ ತೆಗೆದು ಬಿಡ್ಬೇಕು. ಪ್ರೆಷರ್ ಇರಂಗಿಲ್ಲ ಓಪನ್ ಚಾನಲ್ ಫ್ಲೋದ್ರೊಳಗೆ. ಓಪನ್ ಚಾನಲ್ ಫ್ಲೋದ್ರೊಳಗೆ ಪ್ರೆಷರ್ ಇಲ್ಲ ಅಂದಮೇಲೆ ಏನು ಉಳಿತು? ವೆಲಾಸಿಟಿಗಳು ಉಳಿದು. ವೆಲಾಸಿಟಿದು ಸ್ಕ್ವೇರ್ ಏನೈತಿ? ಇದು ಪ್ರಪೋರ್ಷನಲ್ ಏನೈತಿ? ಸ್ಕ್ವೇರ್. ಅದು ಬೇಕಾದ್ರೆ ಈ ಜಡ್ನ ಸಮ ಅಂತ ತಿಳ್ಕೊಂಡು ಯೂನಿಫಾರ್ಮ್ ಫ್ಲೋ ಅಂತ ತಿಳ್ಕೊಂಡ್ರ ಸುಮ್ಮ ಅಸಂಪ್ಷನ್. ಯೂನಿಫಾರ್ಮ್ ಫ್ಲೋ ಅಂದ್ಬಿಟ್ಟು ಜಡ್ನ ತೆಗೆದ್ಬಿಡ್ತೀನಿ. ಜಡ್ ತೆಗೆದ್ನೆ ಅಂತಂದ್ರೆ ನನಗೇನು ಸಿಗ್ತದ? HL equal to V1 square minus V2 square by 2g equal to HL ಬರ್ತದೆ. ಹಂಗಾರೆ ಲಾಸಸ್ ಇನ್ ಓಪನ್ ಚಾನಲ್ ಫ್ಲೋ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿಗೆ ಏನಕ್ಕೈತಿ? ಸ್ಕ್ವೇರಿಗೆ ಆಗ್ತದ. ದೇರ್ಫೋರ್ ಆನ್ಸರ್ ಈಸ್ V square. ಥ್ಯಾಂಕ್ ಯು ವೆರಿ ಮಚ್. ದಿನ ಈ ರೀತಿ 5 ಕ್ವಶನ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ನಾಲೆಜ್ ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗ್ತದೆ.